ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಬೀಟ್ರೂಟ್ ಪುರಿಯನ್ನು ಹೇಗೆ ಮಾಡೋದೆಂದು ನಿಮಗೆ ತಿಳಿಸಿಕೊಡುತ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು 2 ಬೀಟ್ರೂಟನ್ನು ಇಟ್ಟುಕೊಂಡಿದ್ದೇನೆ, ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ, ರುಚಿಗೆ ಬೇಕಾದಷ್ಟು ನಾನು ಉಪ್ಪನ್ನು ಇಟ್ಕೊಂಡಿದ್ದೇನೆ, ಇದು ಓಂ ಕಾಳನ್ನು ಇಟ್ಟುಕೊಂಡಿದ್ದೇನೆ, ಎಣ್ಣೆಯನ್ನು ಇಟ್ಟುಕೊಂಡಿದ್ದೇನೆ. ಬನ್ನಿ ಈಗ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತೇನೆ. ನಾನು ಈಗ ಈ ಬೀಟ್ರೂಟನ್ನು ಸಿಪ್ಪೆ ತೆಗೆದುಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ಈಗ ನಾನು ಇದನ್ನು ಕಟ್ ಮಾಡಿಕೊಂಡು ಬೇಯಿಸಲಿಕ್ಕೆ ಇಡ್ತೇನೆ. ಈಗ ನಾನು ಬೀಟ್ರೂಟನ್ನು ಹೀಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನೀಗ ಕುಕ್ಕರ್ನಲ್ಲಿ ಹಾಕಿ 1 ವಿಸಿಲ್ ತೆಗೆದು ಬೇಯಿಸಿಕೊಂಡು ರೆಡಿ ಮಾಡ್ತೇನೆ. ನಾನು ಈಗ ಇದನ್ನು ಕುಕ್ಕರ್ನಲ್ಲಿಟ್ಟು ಫ್ಲೇಮ್ ಹಚ್ಚಿಕೊಂಡು 1 ವಿಸಿಲ್ ತೆಗಿತೇನೆ. ನಾನು ಇದನ್ನು ಕುಕ್ಕರ್ನಿಂದ ಬೇಯಿಸಿ ಅದರದ್ದು ನೀರನ್ನು ಬೇರೆ ತೆಗೆದಿಟ್ಟುಕೊಂಡು ಇದನ್ನು ತಣ್ಣಗಾಗುವ ತನಕ ಇಟ್ಟುಕೊಂಡು ಹೀಗೆ ರೆಡಿ ಮಾಡಿದ್ದೇನೆ. ಇದನ್ನು ತಣ್ಣಗಾದ ನಂತರ ಈಗ ನಾನು ಕುಕ್ಕರ್ನಲ್ಲಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೇನೆ. ನಾನು ಈಗ ಇದರ ಕುಕ್ಕರ್ನಿಂದ ಬೇಯಿಸಿದ್ದನ್ನು ಹೋಳನ್ನು ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇದು ಎಷ್ಟು ನಾವು ಪುರಿಗೆ ಹಿಡಿತದೆ ಅಷ್ಟನ್ನೇ ಹಾಕ್ಬೋದು, ಎಲ್ಲ ಹಿಡಿದ್ರೂ ಎಲ್ಲ ಹಾಕ್ಬೋದು. ನೋಡಿ, ನಾನು ಈ ನೀರನ್ನು ವೇಸ್ಟ್ ಮಾಡಲಿಲ್ಲ. ಒಂದು ವೇಳೆ ನಮಗೆ ನೀರು ಹಾಕೋದು ಬದಲಿಗೆ ಈ ನೀರನ್ನು ಹಾಕಿದರೆ ಒಳ್ಳೆಯದಂತ ಅದನ್ನು ಇಟ್ಟುಕೊಂಡಿದ್ದೇನೆ. ಈಗ ನಾನು ಪೂರಿ ಹಿಟ್ಟನ್ನು ಕಲಿಸ್ಕೊಳ್ತೇನೆ. ನಾನು ಈಗ ಬೀಟ್ರೂಟ್ ಪೇಸ್ಟನ್ನು ಫಸ್ಟ್ ಇದರಲ್ಲಿ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಎಷ್ಟು ಬೇಕಾದರೆ ನಿಮಗೆ ಎಷ್ಟು ಜನ ಇದ್ದಾರೆ ಅದಕ್ಕೆ ಸರಿಯಾಗಿ ನೀವು ಹಾಕ್ಕೊಳ್ಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಓಂ ಕಾಳಾಗ ತೋರಿಸಿದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ರೆಡಿ ಮಾಡಿಟ್ಟುಕೊಂಡ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಈಗ ಕಲಿಸ್ಕೊಳ್ತೇನೆ. ಒಂದು ರೆಡಿ ಮಾಡಿಟ್ಟುಕೊಂಡ ಎಣ್ಣೆಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪೂರಿ ಹಿಟ್ಟು ತೆಳ್ಳಗಾಗಬಾರ್ದು, ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು. ಯಾಕಂದರೆ ಉಬ್ಬಿಕೊಳ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ಈ ಪುರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮದು ತುಂಬ ಗಟ್ಟಿ ಅಂತ ಅನಿಸಿದರೆ ಹೀಗೆ ನಾವು ರೆಡಿ ಮಾಡಿಟ್ಟುಕೊಂಡ ಬೀಟ್ರೂಟಿನ ಪೇಸ್ಟನ್ನು ನಾವು ಪುನಃ ಹಾಕ್ಕೊಳ್ಬೋದು. ಈಗ ನಾನು ಈ ಪೂರಿ ಹಿಟ್ಟನ್ನು ಹೀಗೆ ಚೆನ್ನಾಗಿ ಮೆದುವಾಗುವ ಹಾಗೆ ಮಿಕ್ಸ್ ಆಗಬೇಕು. ಬೀಟ್ರೂಟಿದ್ದು ಪೇಸ್ಟ್ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ಆ ಕೆಂಪು ಕಲರ್ ಆ ಬೀಟ್ರೂಟ್ನ ಹಾಗೆ ಬಂದಿದೆ. ನೋಡಿದರೆ ಇದು ಗೋಧಿ ಹಿಟ್ಟಲ್ಲ, ದೊಡ್ಡ ಬೀಟ್ರೂಟ್ನಾಗೆ ಕಾಣುತ್ತಲ್ವ. ನೋಡಿ, ಈ ಥರ ನಾನು ಮೆದು ಮಾಡಿಕೊಂಡು ಈ ಥರ ಹಿಟ್ಟನ್ನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ನೆಕ್ಸ್ಟ್ ಸಣ್ಣ ಸಣ್ಣ ಗುಳಿಗೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ನಾನೀಗ ಪೂರಿಯನ್ನು ಲಟ್ಟಿಸಿ ಹೀಗೆ ಇಟ್ಟುಕೊಂಡಿದ್ದೇನೆ. ಇದಾದ ನಂತರ ಈಗ ಬಿಸಿ ಬಾಣಲೆನೆ ಎಣ್ಣೆ ಇಟ್ಟುಕೊಂಡಿದ್ದೇನೆ. ಆ ಎಣ್ಣೆಯಲ್ಲಿ ಪೂರಿಯನ್ನು ಕಾಯಿಸ್ತೀನಿ. ಎಣ್ಣೆ ಬಿಸಿಯಾಗಿದೆ ನೋಡಿ, ಹೀಗೆ ಮಾಡಿಕೊಂಡು ಎಣ್ಣೆಯಲ್ಲಿ ನೋಡಿ ಹೀಗೆ ಮಾಡ್ತಾಯಿದ್ದೇನೆ. ಈಗ ಬಿಸಿ ಬಿಸಿ ಪೂರಿ, ಬೀಟ್ರೂಟ್ ಪೂರಿ, ಉಬ್ಬಿದ್ದು ಪೂರಿ ರೆಡಿಯಾಗಿದೆ. ನಾನು ಇದರ ಜೊತೆ ಬಟಾಟ ಮತ್ತು ಟೊಮೆಟೊದು ಒಂದು ಬಾಜಿ ಮಾಡಿದ್ದೇನೆ, ತೆಳ್ಳಗೆ ಬಾಜಿ. ನೀವು ನಿಮಗೆ ಖುಷಿ ಬಂದ ಹಾಗೆ ನಿಮ್ಮ ಇಷ್ಟ ಪ್ರಕಾರ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಏನು ಮಾಡ್ಬೋದು. ನನಗೆ ಇದು ಇಷ್ಟ ಅಂತ ಮಾಡಿದ್ದೇನೆ. ನೋಡಿದ್ರಲ್ಲ ಹೇಗೆ ನೋಡಿ ಒಪ್ಪಿಕೊಂಡಿದೆ. ಇದನ್ನು ಈಗ ನಾವು ಹೀಗೆ ಸರ್ವ್ ಮಾಡ್ಕೊಂಡು ಹೀಗೆ ತಿನ್ನೋದು. ಈಗ ವೀಕ್ಷಕರೇ, ನಿಮಗೆ ಈ ನಾನು ಮಾಡಿದ ಬೀಟ್ರೂಟ್ ಪೂರಿ ಇಷ್ಟ ಆದಲ್ಲಿ ನೀವು ಇದನ್ನು ಲೈಕ್ ಮಾಡಿಕೊಂಡು
ಸಬ್ಸ್ಕ್ರೈಬ್ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.